ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಾಪಿಂಗ್ ಅಂತ ಹೊರಗಡೆ ಹೋಗ್ತಾ ಇದ್ದೆ. ಸೊ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ಈ ಆಗಸ್ಟ್ ಮಂತ್ ಬಂತು ಅಂದರೆ ಜಯಂತ್ ಬರ್ಡೇ ಫೆಸ್ಟಿವಲ್ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಸೊ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ. ನಂದು ಏನು ನಾನು ಶಾಪಿಂಗ್ ಎಲ್ಲ ಹೋಗಬೇಕಾದ್ರೆ ಬೇಸಿಕ್ ಮೇಕಪ್ ಅವ್ರ ಸ್ಕಿನ್ ಕೇರ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಂದು ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಟೋನರ್ ಮ್ಯಾಂಡೇಟರಿಯಾಗಿ ನಾನು ಯೂಸ್ ಮಾಡ್ತೀನಿ. ಅದಾದಮೇಲೆ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಫೇಸಲ್ಲಿ ಪಿಂಪಲ್ ಮಾರ್ಕ್ ಇಲ್ಲ, ಪಿಗ್ಮೆಂಟೇಷನ್ ಎಲ್ಲ ಸ್ವಲ್ಪ ಇರೋದ್ರಿಂದ ರೀಸೆಂಟ್ ಡೇಸಲ್ಲಿ ನಾನು ಸಿರಮ್ನ ಆ್ಯಡ್ ಆನ್ ಮಾಡಿದ್ದೀನಿ. ಸ್ಕಿನ್ ಕೇರ್ ಎಲ್ಲ ಮಾಡೋಷ್ಟೊದಕ್ಕೆ ಸ್ವಲ್ಪ ಲಿಪ್ ಹೈಡ್ರೇಟ್ ಆಗಲಿ ಅಂದ್ಬಿಟ್ಟು ಲಿಪ್ ಬಾಮ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಫಾಕ್ಸ್ಟೈಲ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ಇಟ್ಸ್ ದಿ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಮದು ಅಂದರೆ ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಇದ್ದರೆ ಮಸ್ಟ್ ಯೂಸ್ ಆರ್ ಮಸ್ಟ್ ರೆಕಮೆಂಡೆಡ್ ಒನ್ ಅಂತ ಹೇಳ್ಬೋದು. ಅದಾದಮೇಲೆ ಬಂದು ಸನ್ಸ್ಕ್ರೀನ್. ನಾನು ಎಲ್ಲೇ ಹೊರಗಡೆ ಹೋಗ್ತಾ ಇದ್ದೀನಿ, ಅದು ಏನಾದರೂ ಲಾಂಗ್ ಡೇ ಹೋಗ್ತಾ ಇದ್ದೀನಿ ಅಂದರೆ ನಾನು ಮ್ಯಾಂಡೇಟರಿ ಎಕ್ಸ್ಟ್ರಾ ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತೀನಿ. ಬಿಕಾಸ್ ನನ್ನ ಸ್ಕಿನ್ ಎಕ್ಸ್ಟ್ರೀಮ್ ಸೆನ್ಸಿಟಿವ್. ನನ್ನ ಸನ್ಸ್ಕ್ರೀನ್ ಇಲ್ದೇ ಹೊರಗಡೆ ಏನಾರು ಹೋಗ್ಬಿಟ್ಟು ಬಂದರೆ ಫುಲ್ ಬರ್ನ್ ಆಗಿಬಿಟ್ಟಿರುತ್ತೆ ನನ್ನ ಸ್ಕಿನ್ನು, ಅಷ್ಟು ಸೆನ್ಸಿಟಿವ್ ಇದೆ. ಆ್ಯಂಡ್ ಫಾಕ್ಸ್ಟೈಲ್ ಅವ್ರದ್ದು ಸನ್ಸ್ಕ್ರೀನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಮ್ ಟೈಮ್ ನಂದು ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಫೀಲ್ ಆಯಿತು ಅಂದರೆ ನಾನು ಪೌಡರ್ ಯೂಸ್ ಮಾಡ್ತೀನಿ. ಇದು ಪಾನ್ಸ್ ಅವ್ರದ್ದು ವೈಟ್ ಬ್ಯೂಟಿ ಏನೋ ಬರುತ್ತೆ ನೇಮು. ಆ ಪೌಡರ್ನ ಹಾಕಿ ಸ್ವಲ್ಪ ಆಯಿಲಿನೆಸ್ ಏನಿರುತ್ತೆ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅದು ಹಾಕ್ತೀನಿ. ಇನ್ ಬಿಟ್ವೀನ್ ಜಯಂತಿಗೆ ಪನ್ನೀರ್ ಇಷ್ಟ ಅಂದ್ಬಿಟ್ಟು ಬೆಳಗ್ಗೆನೆ ಪನ್ನೀರ್ ತರಿಸಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ರೆಡಿ ಆಗಬೇಕಾದ್ರೆ ಒಗ್ಗರಣೆಗೂ ಹಾಕ್ಬಿಡೋಣ ಅಂತ ಎಲ್ಲ ಚಾಪ್ ಮಾಡಿ ಇಟ್ಟಿದ್ದೆ. ಸೊ ಒಂದು ಕಡೆ ಒಗ್ಗರಣೆ ಪನ್ನೀರ್ನ ಫ್ರೈ ಮಾಡಿಕೊಂಡು ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಇನ್ನೊಂದು ಕಡೆ ರೆಡಿ ಆಗ್ತಾಯಿದ್ದೆ. ಯಾಕಂದರೆ ಆಲ್ರೆಡಿ ನನ್ನ ತಮ್ಮದು 2 ಸಲ ಕಾಲ್ ಬಂದಿತ್ತು ಲೇಟ್ ಆಗಿದೆ ಅಂತ. ನಾನು ಎದ್ದಿದ್ದು ಲೇಟ್ ಆಯಿತು. ಸೊ ಹೋಗೋಕ್ಕೂ ಸ್ವಲ್ಪ ಲೇಟ್ ಆಯಿತು. ಅವನು 10 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀನಿ ಅಂತ ಅವನಿಗೆ ಹೇಳಿದ್ದೆ. ನಾನು ಹೊರಡೋಷ್ಟೊತ್ತಿಗೆ 11-12 ಗಂಟೆ ಆಗಿತ್ತು. ಆ್ಯಂಡ್ ಲೈಫಲ್ಲಿ ನನ್ನ ಪ್ರೆಸೆಂಟ್ ಆರ್ ಫ್ಯೂಚರ್ ಬ್ರೈಟ್ ಇದೆಯೋ ಶೈನ್ ಇದೆಯೋ ಗೊತ್ತಿಲ್ಲ, ಬಟ್ ಐ ವಿಲ್ ಆಲ್ವೇಸ್ ಮೇಕ್ ಶ್ಯೂರ್ ನನ್ನ ಐಸ್ ಮಾತ್ರ ಶೈನ್ ಆಗಲಿ ಅಂತ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಲ್ಯಾಕ್ಮಿ ಅವ್ರದ್ದು ಐಲೈನರ್ ಯೂಸ್ ಮಾಡಿದೆ. ಇಟ್ಸ್ ವಾಟರ್ ಪ್ರೂಫ್, ಸ್ಮಚ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ವಾಟ್ ಎಲ್ಸ್ ವಿ ನೀಡಲ್ಲ. ಗರ್ಲ್ಸ್ಗೆ ಅದು ಅಷ್ಟು ಇದ್ಬಿಟ್ರೆ ಫುಲ್ ಖುಷಿ ಆಗಿಬಿಡ್ತೀವಿ. ಆ್ಯಂಡ್ ಲ್ಯಾಕ್ಮಿ ಅವ್ರದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾನು ಮೆಬಿಲಿನ್ ಅವ್ರ ಮಸ್ಕರ ಯೂಸ್ ಮಾಡ್ತೀನಿ. ಆ್ಯಂಡ್ ಸೇಮ್ ಇದು ಸಹ ತುಂಬ ಚೆನ್ನಾಗಿದೆ. ನಿಮಗೆ ಸ್ಮರ್ಜ್ ಆಗಲ್ಲ, ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನೆಕ್ಸ್ಟ್ ಬಂದು ನಾನು ಇದು ನೇಮ್ ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಇಟ್ಸ್ ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ ಅವ್ರದ್ದು ಐಬ್ರೋ ಫಿಲ್. ನಾನು ಬ್ರೌನ್ ಶೇಡಲ್ಲಿ ತೊಗೊಂಡಿನಿ. ನೀವು ಯಾವಾಗಲೂ ಐಬ್ರೋ ಫಿಲ್ ಮಾಡ್ಕೊಳ್ಳೋಕ್ಕೆ ಏನಾದ್ರು ಪ್ರಾಡಕ್ಟ್ ತೊಗೋತಾ ಇದ್ದೀರಾ ಅಂದರೆ ಮೇಕ್ ಶೋರ್ ದಟ್ ನೀವು ಅದನ್ನ ಬ್ರೌನ್ ಶೇಡಲ್ಲಿ ತೊಗೊಳ್ಳಿ, ನಾಟ್ ಇನ್ ಬ್ಲ್ಯಾಕಲ್ಲಿ ತೊಗೊಂಡ್ರೆ ತುಂಬ ಆರ್ಟಿಫಿಷಿಯಲಾಗಿ ಕಾಣುತ್ತೆ ನೀವು ಹಾಕೋದು. ಸೊ ಬ್ರೌನ್ ಶೇಡಲ್ಲಿ ತೊಗೊಳ್ಳೋದು ಬೆಸ್ಟು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಯಾವಾಗಲೂ ಶೋ ಟಾಪರು ಲಿಪ್ಸ್ಟಿಕ್ಕು. ಸೊ ಲಿಪ್ಸ್ಟಿಕ್ ಒಂದಿದ್ದರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಐ ಆಮ್ ಸಾರ್ಟೆಡ್. ನನ್ನ ಸ್ಕಿನ್ನಲ್ಲಿ ಏನಿದೆ ಎಲ್ಲ ಮೇಕಪ್ಪು ಏನೂ ಮ್ಯಾಟರ್ ಆಗೋಲ್ಲ. ಲಿಪ್ಸ್ಟಿಕ್ ಒಂದು ನನ್ನ ಜೊತೆ ಇದ್ದರೆ ಗುಡ್ ಟು ಗೋ ಅನ್ನೋ ಥರ. ಸೊ ಇಲ್ಲಿ ABD ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ಲಿಪ್ಸ್ಟಿಕ್ಕು ರೆನೆ ಅವ್ರದ್ದು. ಶೇಡ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅದ್ರ ಮೇಲೆ ಹೊರಟೋಗಿದೆ. ಸೊ ರೆನೆ ಅವ್ರದ್ದು ಮಿನಿ ಲಿಪ್ಸ್ಟಿಕ್ ನಾನು ತೊಗೊಂಡಿದ್ದೆ, ಅದರಲ್ಲಿ ಒಂದು ಶೇಡು. ಅದ್ರ ಜೊತೆಗೆ ನಾನು ಲ್ಯಾಕ್ಮಿ ಅವ್ರದ್ದು ಮೆರೂನ್ ಕಲರ್ ಶೇಡ್ದು ಒಂದು ಲಿಪ್ಸ್ಟಿಕ್ ಬರುತ್ತೆ. ಸೊ ಅದನ್ನ ಮಿಕ್ಸ್ ಮಾಡಿ ನನಗೆ ಯಾವ ಥರ ಬೇಕಾದ್ರೆ ಶೇಡ್ನ ಕ್ರಿಯೇಟ್ ಮಾಡ್ಕೋತೀನಿ. ಡೈಲಿ ಬೇಸಸ್ಸಲ್ಲೂ ಅಷ್ಟೇ ನಾನು ಒಂದು ಪರ್ಟಿಕ್ಯುಲರ್ ಲಿಪ್ಸ್ಟಿಕ್ ಅಂತ ಯೂಸ್ ಮಾಡಲ್ಲ, ಒಂದೇ ಶೇಡು. ಬಿಕಾಸ್ ಎಕ್ಸಾಕ್ಟ್ ಶೇಡ್ ನನಗೆ ಸಿಗಲ್ಲ. ಸೊ ಯೂಶ್ವಲಿ 2 ಸಮ್ಟೈಮ್ 3 ಲಿಪ್ಸ್ಟಿಕ್ನ ಯೂಸ್ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನನಗೆ ಎಕ್ಸಾಕ್ಟ್ ಯಾವ ಥರ ಶೇಡ್ ಬೇಕು ಆ ಥರ ತೊಗೊಳ್ಳೋದು. ಆ್ಯಂಡ್ ಡೈಲಿ ಬೇಸಿಸಲ್ಲಿ ನಾನೇನು ಬಿಂದಿ ಇಡಲ್ಲ. ತುಂಬ ಟ್ರೆಡಿಷ್ನಲ್ ಆಗೇನೋ ರೆಡಿ ಆದರೆ ಬಿಂದಿ ಇಡ್ತೀನಿ, ಇಲ್ಲಾಂದರೆ ಐಲೈನರ್ ಇಟ್ಕೋತೀನಿ. ಇನ್ ಬಿಟ್ವೀನ್ ಪನ್ನೀರೆಲ್ಲ ಫ್ರೈ ಮಾಡಿ ಇಟ್ಟಿದ್ದೆ. ಅದು ನೋಡಿ ತಿಂದೇ ಇರೋಕ್ಕೆ ಮನಸ್ಸೇ ಆಗಲಿಲ್ಲ. ಅದು ಫುಡ್ಡು ಕಣ್ಮುಂದೆ ಇದ್ದರೆ ಡೆಫಿನೆಟ್ಲಿ ನಾನಂತೂ ಸುಮ್ಮನೆ ಇರಲ್ಲ. ಸೊ ಇನ್ ಬಿಟ್ವೀನ್ ಒಂದೆರಡು ತಿನ್ಕೊಂಡು ಆಲ್ಮೋಸ್ಟ್ ನಾನು ಕಂಪ್ಲೀಟ್ ರೆಡಿ ಆಗಿದೆ. ಜಸ್ಟು ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ಸೊ ಲೆಟ್ಸ್ ಚೇಂಜ್ ದ ಡ್ರೆಸ್. ರಿಯಲ್ ಲೈಫಲ್ಲೂ ಇದೇ ಥರ ಟ್ರಾನ್ಸಾಕ್ಷನ್ ಆಗೋದಾಗಿದೆ ತುಂಬ ಚೆನ್ನಾಗಿತ್ತು. ಬಟ್ ಇದು ರೀಲ್ಸಲ್ಲಿ ಮಾತ್ರ ಸಾಧ್ಯ ಅಂತಾರಲ್ಲ ಹಾಗೆ. ಸೊ ನಾನು ಕಂಪ್ಲೀಟ್ ರೆಡಿಯಾಗಿ ಆಗಿತ್ತು. ಇನ್ ಬಿಟ್ವೀನ್ ನನ್ನ ತಮ್ಮಂದು ಆಲ್ರೆಡಿ 2 ಸಲ ಕಾಲ್ ಬಂದಿತ್ತು, ಎಲ್ಲಿದೆಯಾ ಇನ್ನ ಅಂತ. ಸೊ ಇಷ್ಟ ಆಗಿತ್ತು ಈ ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟು ಶಾಪಿಂಗ್ ಬ್ಲಾಗ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಟೇಕ್ ಕೇರ್.